ಫ್ರೆಂಡ್ಸ್ ಇದು ಸೋಮವಾರದ ಸೋಮವಾರದ ವ್ಲಾಗ್ ಅದ ರೀ. ವ್ಲಾಗ ಕಂಟಿನ್ಯೂ ಮಾಡಂಬರ್ರಿ. ನಾ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಚಹಾ ಕುಡ್ಲಿತ್ತೀನಿ ರೀ. ಟೈಮ್ ನೋಡಿರಿ 5:11 ಟೈಮ. ಇವಾಗ ನಾನು ಚಹಾ ಮಾಡ್ಕೊಂಡು ಕುಡ್ಲಿತ್ತೀನಿ ರೀ. ಯಾಕೆ ಕೆಲಸ ಭಾಳ ಅದ ರೀ. ಚಹಾ ಬೇಕೇ ಬೇಕು ನೋಡಿರಿ. ಮನುಷ್ಯಾಗ ಏನೇ ಒಂದು ಇದು ಆದ್ರೂ ಚಹಾ ಬೇಕ್ರಿ. ನಂಗೆ ರೂಢಿ ಇದ್ದಿದ್ದಿಲ್ಲ, ಈ ಕಡೆ ರೂಢಿ ಇದ್ದ ಬಿಟ್ಟಿದ್ದ ಮತ್ತು ಹಾಗೆ ಬಿಟ್ಟಿರೋಕ್ಕಾಗಲ್ಲಲ್ಲ ರೀ. ಚಾಕ್ನು ಮಧ್ಯಾಹ್ನದಾಗ ಕುಡ್ದೀನಿ ರೀ. ಮತ್ತು ಆದರೂ ಈಗ ಒಂದು ಸ್ವಲ್ಪ ಕೆಲಸ ನೋಡಿ ಚಹಾ ಕುಡಿಯಂಗೈತೆ ನಂಗೆ. ಕೆಲಸ ಮಾಡ್ಬೇಕಲ್ರಿ, ಅದಕ್ಕೆ ಮೊದಲು ಚಹಾ ಕುಡಿದು ಕೆಲಸ ಮಾಡ್ಬೇಕಂತೇಳಿ ಬೊಕ್ಕುಳಿಗಾರೆ ನಾವು ಇಜ್ಜಿ ಬರೋ ತನಕ ಒಟ್ಟು ಎಣ್ಣೆ ಚೆಲ್ಲಿದೆ ಇಲ್ಲಿ. ಮುಂಬೈ ಎಣ್ಣೆ ಇವತ್ತು ವಡ ಮಾಡಿದವ್ರದು ಒಟ್ಟು ಎಣ್ಣೆ ಚೆಲ್ಲೇನ್ರಿ ಇಲ್ಲಿ. ಮತ್ತೆಲ್ಲ ತೊಳ್ಕೊಂಡು ಮತ್ತಿನ ತೊಕ್ಕಿ ಚಂಕಡಿ ತೊಳ್ಕೊಬೇಕು ರೀ. ಭಾಂಡೆ ತಿಕ್ಕ ಹೊಸು ಹೊಳೆ ಮಾಡೀನಿ. ಮೇನ್ ಏನಂದ್ರೆ ನೀರು ಬಂದವ್ರಿ ಫ್ರೆಂಡ್ಸ್. ನೀರು ಬಂದಾವ, ನೀರು ತೊಗೊಂಡು ಗೊತ್ತಿ ಅದಲ್ಲಿ ಲೇಟ್ ಇರ್ತದೆ ಅಂತ ಹೇಳಕ್ಕೆ ಈ ಕಡೆ ಪಿಲ್ಲು ಬಟ್ಟೆ ಮಡ್ಚಕತ್ತಾಳ. ಹೊಸು ಭರತನ ಪರ್ಗಳು ಕಟ್ಟಿಂಗ್ ಬಿಟ್ಟು ಬರ್ಲಿಕ್ಕೆ ಹೋಗಿನ್ರಿ. ಭರತನ ಹೊಸು ಬಟ್ಟೆ ಮಡ್ಚಕತ್ತಾಳ. ಬರೀ ಚಹಾ ಕುಡಿಯಮ್ಮಂತ ಕೆಲಸ ಬೊಕ್ಕಳದರಿ. ಏನಂದರಿ ಕಟಿಂಗ್ ಮಾಡ್ಸ್ಕೊಳಕ್ಕೆ ಹೋಗ್ಯಾರಿ ಯಜಮಾನ್ರು ವಿಜ್ಜು ವಿರಾಜ. ಈ ಕಟಿಂಗ್ ಮಾಡ್ಸ್ಕೊಳಕ್ಕೆ ಹೋಗ್ಯಾರಿ. ಇವಾಗ ಚಹಾ ಚಲ್ತ. ಈಗ ನೀರು ಬಂದಾವ ಸಣ್ಣ ನೀರು. ನೀರು ತುಂಬ್ತೀನಿ ರೀ ಫ್ರೆಂಡ್ಸ. ಈರೇಷ್ನು ಕೆಲ್ಸಿಗೆ ಹೋಗ್ಯಾನ. ಅವ ಕಟ್ಟಿಂಗ್ ಮೊನ್ನೆ ಮಾಡ್ಸ್ಕೊಳನ್ರಿ. ಮತ್ತು ವಿಜ್ಜಿ ವಿರಾಜ ಯಜಮಾನ್ರು ಅದ ರೀ. ಮತ್ತು ಈರೇಷ್ನು ಮಾಡ್ಕೊಂಡು ಗೊತ್ತಿಲ್ಲ ರೀ. ನಾಳೆ ಮಂಗಳವಾರ ಅದ ರೀ. ನಾಡ್ದು ಬುಧವಾರ ದಿನ ಅಮಾವಾಸ್ಯೆ ಅದ ರೀ. ಕಟ್ಟಿಂಗ್ ಮಾಡಿಸ್ಕೊಳ್ತಿರಲ್ಲ. 1 ತಿಂಗಳ ಶ್ರಾವಣ ಸ್ಟಾರ್ಟ್ ಆಗ್ತದೆ. 1 ತಿಂಗಳು ಕಟ್ಟಿಂಗ್ ಮಾಡಿಸ್ಕೊಳ್ತಿರಲ್ಲ ರೀ. 3 ತಿಂಗಳೈತ್ರಿ ಕಟ್ಟಿಂಗ್ ಮಾಡಿಸಿ ಪರ್ಗಳಿಗೆ. 3 ತಿಂಗಳೈತ್ರಿ. ಅದು ತಿಂಗಳ ಕಟ್ಟಿಂಗ್ ಮಾಡಿಸೋದು ಆಗಲ್ಲ ರೀ. ಮಾಡಲ್ಲ ನೋಡ್ರಿ. ಎಲ್ಲಿ ತಿಂಗಳ ಎಷ್ಟು 70 ರೂಪಾಯಿ 60 70 ರೂಪಾಯಿ ತೊಗೋತಾರೆ ಒಬ್ಬರಿಗೆ. ತಿಂಗಳ ಎಲ್ಲಿ ಹಿಂಗೆ ಮುಂದಕ್ಕೆ ಹಾಕೋತಿ ಓದ್ತಾರೆ. ಕಟ್ಟಿಂಗ್ ಮುಂದಕ್ಕೆ ಹಾಕೋತಿ ಓದ್ತದೆ. ಈರೇಷ್ನು 2 ತಿಂಗಳಿಗೆ ಮಾಡಿಸ 3 ತಿಂಗಳು ಮಾಡ್ಕೊತಾನೆ. ಯಜಮಾನ್ರು ಹಂಗೆ 2 ತಿಂಗಳು 3 ತಿಂಗಳು ಮಾಡ್ಕೊತಾರೆ ಯಜಮಾನ್ರು. ನಾ ಈ ಪರ್ಗಳನ್ನ ಹಾಗೆ ರೀ. ಅವ್ರಿಗೂ ಹಾಗೆ ಮಾಡಿಸ್ತೀನಿ. ಅವ್ರೇನು ಮಾಡ್ಸಲ್ಲ ನಾ ಅವ್ರಿಗೂ ಹಾಗೆ ಮಾಡಿಸ್ತೀನಿ. ಈಗ 3 ತಿಂಗಳಾಯ್ತು ಕಟ್ಟಿಂಗ್ ಮಾಡಿಸ್ಲಾರ್ದು. ಅವ ಮಾಡಿಸ್ದಾಕಿ ಇವಾಗ ಮತ್ತೆ ಶ್ರಾವಣ ಸ್ಟಾರ್ಟ್ ಆಯ್ತಂದ್ರೆ ಕಟ್ಟಿಂಗ್ ಮಾಡಿಸೋದಾಗಲ್ಲ ರೀ. 1 ತಿಂಗಳು ಮತ್ತೆ ಕಡ್ಡಿ ಆಗ್ತದೆ. ಹುಡುಗರು ಸಾಲಿಗೆ ಅದು ಓದ್ತಾವಲ್ಲ ರೀ. ಹಂಗಾಗಿ ಶಿಸ್ತಿರಿ. ಅದಕ್ಕಾಗಿನೇ ಕಳ್ಸೀನಿ ರೀ ಕಟ್ಟಿಂಗ್ ಮಾಡ್ಸ್ಕೊಳಕ್ಕೆ. ಹಂಗಾರೆ ಚಹಾ ಕುಡಿಯಂಬರ್ರಿ. ಬರ್ತಾರೆ ಕಟ್ಟಿಂಗ್ ಮಾಡ್ಸ್ಕೊಂಡು ಬರ್ತಾರೆ ಯಜಮಾನ್ರು. 3 ಮಂದಿ ಮಾಡ್ಕೊಂಬರ್ತಾರೆ. ಕೆಲಸ ಭಾಳ ಅದ ರೀ. ಮುಂಜಾನೆ ಹೋದ್ನಂದ್ರೆ ಚೇಂಜ್ ಮಾಡೇ ಬರ್ತಾನೆ 10ಕ್ಕೆ. ನಾವು ಒಬ್ಬಕ್ಕೇ ಮಾಡ್ಕೋಬೇಕ್ರಿ ಕೆಲಸ. ಯಜಮಾನ್ರ ಹತ್ತಿರ ಬೈತಾನೆ ರೀ. ಮಾಮ ಕೆಲ್ಸಿಗೆ ಹಚ್ಚಿದ ನೀಯತ್ ಬೈತಾನೆ ರೀ. ಅದಕ್ಕೆ ಹಚ್ಚಲ್ಲ ಅವ್ರಿಗೆ. ಕೆಲಸ ಮಾಡ್ಕೊತೀನಿ. ಪೊಟ್ಟು ಒಳಗಾಕಿ ಮಡ್ಚಕತ್ತಾಳ. ಬರ್ಸೋದು ಒರೆಸ್ಕೊತೀನಿ. ಬಿದ್ದು ಬಟ್ಟೆಗಳೆಲ್ಲ ಒಗಿತೀನಿ. ಟವಲ್ ಅದು ಒಗ್ದಿಲ್ಲ ಬನ್ನಿ ಸಲ. ಮ್ಯಾಗಿನ ಸೆಂಟೆಕ್ಸ್ ಕಲ್ಲಿಗೆ ಅದು. ಅಷ್ಟು ಕಸ ಹೊಡ್ಕೊಂಡ್ರಿ. ಪಿಲ್ಲೂ ಹೊಡ್ಕೊಂಡಾಳ. ಯಾಕೋ ಮನಸ್ಸು ಬತ್ತಲ್ರಿ. ಎಲ್ಲ ಮಾಡ್ತಾಳ್ರಿ. ಒಟ್ಟು ಹೋದಿ ಮಡ್ಚಿಟ್ಟಾಳ, ಕಸ ಹೊಡೆದಾಳ, ಬಟ್ಟೆ ಮಡ್ಚಿಟ್ಟಾಳ. ಮನ್ಸು ಬರಲಿ ಅಂದ್ರೆ ಏನಾದರೂ ಮಾಡಲ್ಲ ರೀ. ರೀಲ್ಸ್ ಮಾಡಲ್ಲ, ಏನೂ ಮಾಡಲ್ಲ. ಮನ್ಸು ಬತ್ತು ಚಂದಾಗಿ ರೀಲ್ಸ್ ಮಾಡ್ತಾಳಲ್ಲ, ಅದನ್ನೂ ಮಾಡಲ್ಲ. ಆಕೆ ಒಟ್ಟು ಮನಸ್ಸು ಹೊರಕ್ಕೆ ನೋಡಿ ಕೆಲಸ ಮಾಡ್ಬೇಕಾದ್ರೆ. ಸೊ ಎಲ್ಲ ಕಿಚನ್ ಕಟ್ಟಿ ಒರೆಸ್ಕೊಂಡೀನಿ ರೀ. ಇದು ಒರೆಸ್ಕೊಂಡೀನಿ. ಬಾಂಡೆ ತಿಕ್ಕಿನ ಹೋಗ್ಬಿಟ್ಟು ಬಾಂಡೆ ಇದ್ದು ಕರಿಮಣಿ ಇಳ್ಲಿಕತ್ತ ನೋಡ್ರಿ ಈಗ ಫ್ಯಾನ್ಸ. ಸವಿತಾಕ ಕೊಟ್ಟಿದ್ದಾರೆ ನಂಗೆ. ಅದು ಕರಿಮಣಿ ಮಸ್ತ್ ಇತ್ತು, ಭಾರಿ ಇತ್ತು ರೀ. ಅವ್ರ ಪ್ರೀತಿಯಿಂದ ಕೊಟ್ಟಿದ್ರು ನನಗೆ. ಅದು ತಾಳಿ ಯಾಕೆ ಈ ಕಡೆ ಹಾಕೋಲಾಗಿನ ಕೊಳ್ಳಾಗ ಅವರು ಮನೆ ಕೇಳಿದ್ರು ನಂಗೆ ಹೆಂಗೆ ಬಂತ್ರಿ ಸಿಸ್ಟರ್ ಅಂತ. ಮಸ್ತ್ ಬಂದ್ರೆ ಅಕ್ಕ ಸವಿತಾಕಂಬ ಕೊಟ್ಟು ತಾಳಿ ಚಲೋ ತಾಳ್ಕಿ ಬಂದದ್ರಿ. ಅದಕ್ಕೆ ಎಲ್ಲರೂ ತೊಗೋತಾರೆ ಅವ್ರ ಬಳಿ. ಚಂದ ತಾಳ್ಕಿ ಬಂದದ. ಬಟ್ ಅದು ನಮ್ಮ ತಂಗಿಗೆ ಇಷ್ಟ ಆಗಿ ಹೋಗೋ ತೊಗೊಂಡು ಹೋಗ್ಯಾರ. ಹಾಗಾಗಿ ನನ್ನ ಕೊಳ್ಳ ಕಾಣಿಸಲಾಗ್ಯದ ಅಷ್ಟೇ. ಹಂಗಾರೆ ಇದು ನೋಡ್ರಿ ಮನೆ 30 ರೂಪಾಯಿ ಕೊಟ್ಟು ತಂದೀನಿ. ಅದು ಇಷ್ಟ ಆಗಿ ತೊಗೊಂಡು ಹೋದೋಳ್ರಿ. ಮತ್ತು ನಾ ಇವೇ ನೋಡ್ರಿ 40 ರೂಪಾಯಿ 60 ರೂಪಾಯಿ ಕೊಡ್ತಾರಲ್ಲ. ತಿನ್ನ ಮನೆ 30 ರೂಪಾಯಿ ಕೊಟ್ಟು ತಂದೇನು ರೀ. ಅವ್ರ ಬಳಿ ಸ್ಟಾಕ್ ಇದ್ದಿದ್ದಿಲ್ಲ ಅಂತ ಎಲ್ಲ. ಬಟ್ಟೆ ಇದು ನೋಡ್ರಿ ಹಂಗೆ ಕಡ್ದದ ಇಳಿದದು ಇಲ್ಲಿ. ಇದು ದಾರ ಒಂದಕ್ಕೊಂದು ಸಂಬಂಧ ಇಲ್ಲರಿ. ಹಂಗಾಗಿಬಿಟ್ಟದ. ಅದಕ್ಕೆ ಇವತ್ತು ಹೋಗಿ ಮತ್ತೆ ತರಬೇಕಂತ ಅಲ್ಲತ್ತೀನಿ ರೀ. ಈ ಕಡೆ ಕೆಲಸ ಮಾಡಕತ್ತ ನೋಡ್ರಿ. ಎಲ್ಲ ಭಾಂಡೆ ತಿಕ್ಕೊಂಡಿದ್ದೀನಿ. ನಾವು ಬರ್ತಾರೆ ಈ ಕಟ್ಟಿ ಮಾಡಿಸ್ಕೊಂಡು ಬರ್ತಾರೆ. ಕೊಳ್ಳ ಬಣ ಅನ್ಸಕತ್ತದ. ಹಂಗೆ ತಾಳಿ ಇಲ್ಲದೆ ನಾವು ಒಂದಿನ ಇದ್ದಿದ್ದಿಲ್ಲ ರೀ. ಇರಬಾರ್ದ್ರಿ ಹಂಗೆ. ಮತ್ತು ಊಟ ಮಾಡೋ ಮುಂದೆ ಅವು ಇದು ಕರಿಮಣಿ ಇರ್ತಾವೆ ನೋಡ್ರಿ. ಅವು ಇದು ಕರಿಮಣಿ ಇರ್ತಾವೆ ರೀ. ಅದು ಸೀರೆನ ಕಟ್ಕೊಂಡು ಊಟ ಮಾಡ್ತಾರಲ್ಲ. ಮಾಡಲ್ಲ. ನಾನಂತೂ ಊಟ ಮಾಡಲ್ಲ ರೀ. ಮತ್ತು ಏನೇ ಎಮರ್ಜೆನ್ಸಿ ಇತ್ತು ಅಂದರೆ ನೀರು ಅದು ಹಿಂಗೆ ಕುಡಿತೀನಿ. ಇಲ್ಲ ಹೆಂಗಾರ ಇರ್ತಾ ಹೋಗಿ ತರ್ತೀನಿ ರೀ. ಜೋಗ್ಯರ್ದೇ ಇರಲಿ ಬಂಗಾರದಲ್ಲಿ ಯಾವುದೇ ತಾಳಿನೇ ಇರಲಿ ಫ್ರೆಂಡ್ಸ. ನಾವು ಜೋಗ್ಯರ್ದು ಹಾಕೊಂಡ್ರು ಅದು ನಾವು ಮಾನಿಸ್ಬೇಕಾಗ್ತದ್ರೆ ಆ ತಾಳಿಗೆ. ಜೋಗ್ಯರ್ದು ಅಂತ ಹೇಳೋಕ್ಕೆ ಆ ತಾಳಿ ಎಲ್ಲ ನಮ್ಮದೇ ಇಲ್ಲ ರೀ. ಜೋಗ್ಯರ್ದೇ ಇರಲಿ ಬಂಗಾರದೇ ಇರಲಿ ಯಾವುದೇ ಇರಲಿ ಎಂಥದ್ದು ಇದ್ದರೂ ಅದು ತಾಳಿನೇ. ಅರ್ಶಿನ ಬೋಟ್ ಇದ್ರೂ ತಾಳಿನೇ ರೀ. ಹಂಗಾಗಿ ಇಲ್ಲಿ ಇರಬಾರ್ದು. ನಾ 2 ಬಂಗಾರ ತಾಳಿ ಒತ್ತಿ ಇಟ್ಕೊಂಡ್ರೆ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತದ. ಅದು ನೋಡಿನೇ ಅಕ್ಷೆ ಇತ್ತಾಗ ನಂಗೆ ತಾಳಿ ಕೊಟ್ಟು ಕಳಿಸಿದ್ರು. ಅದು ನಮ್ಮ ತಂಗಿಗೆ ಇಷ್ಟ ಆಗಿ ತೊಗೊಂಡೋದ್ರು. ಬಂಗಾರ ತಾಳಿ ನೋಡ್ರಿ. ಒಂದು 50 ಸಾವಿರಕ್ಕೆ ಇಟ್ಟು ಬಂದಿದ್ದು ಹುಡ್ದು. ಒಂದು ಸಣ್ಣದು
7 ಸಾವಿರಕ್ಕೆ ಇಟ್ಟು ಬಂದೀನಿ ರೀ. ಅದು 7,000 ಅದು ಇಟ್ಟು ಸಣ್ಣದು ಇಟ್ಟು ಬಂದು 6 ತಿಂಗಳೈತೆ ರೀ. ಮತ್ತು ದೊಡ್ಡದಿಟ್ಟು ಬಂದು 4 ತಿಂಗಳೈತೆ ನಾವು ಗಾಡಿ ತೊಗೊಂಡು ಗಾಡಿ ಸಂಬಂಧ ಇಟ್ಟು ಬಂದಿದ್ದು. ಅದು ಸಣ್ಣ ತಾಳಿ ಯಾವಾಗ ಇಟ್ಟು ಬಂದೀನಿ. ಅದಕ್ಕೆ ಈಗ ಅದು ಬಿಡ್ಸ್ಕೊಂಬರ್ಬೇಕಂದ್ರೆ ನಂದು ಏನು ರೀ ಪ್ಯಾನ ಸಣ್ಣ ತಾಳಿ ಬಿಡ್ಸ್ಕೊಂಬಂದು ಡೈಲಿ ಯೂಸ್ ಮಾಡ್ಕೊ ಆಗ್ತದ. ಅದು ದೊಡ್ಡದು 50,000 ರೂಪಾಯಿ ಕೊಟ್ಟು ತರೋದಾಗಲ್ಲ ರೀ. ಅಟ್ಟೆ ಸಣ್ಣ ತಾಳಿ ತರಬೇಕು ಬಿಡ್ಸ್ಕೊಂಬರ್ಬೇಕಂದ್ರೆ ನಂದು ರೀ ಕನಸ. ನೋಡಮ್ಮ ಏನಾಗುತ್ತೆ ಗೊತ್ತಿಲ್ಲ. ಇದು ಹೆಂಗೆ ಆಗ್ಬಿಟ್ಟಾದ್ರೆ ನಂಗೆ ಜೋಗ್ಯಾರ ತಾಳಿ ರೀ. ಅದು ನಾ ತರೋದೇ ನಾ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ 1000 ರೂಪಾಯಿ ತಾಳಿ ತರಲ್ಲ ರೀ. ನಾ ಈ ಜೋಗ್ಯಾರ ಇರ್ತಾವೆ ನೋಡ್ರಿ ಅಂಥವು ತರಲ್ಲ ಬಿಡಿ. ಸೈತಕ್ಕ ಕೊಟ್ಟಿದ್ದು ಮಸ್ತ್ ಇತ್ತು. ಅದು ತೊಗೊಂಡು ಹೋಗ್ಯಾಡ ತಂಗಿಯ ತಾಳ್ಕಿ ಬಂದದ್ರಿ. ಅದು ನಂಗೆ ಅದಕ್ಕಾಗೆ ನಾ ಏನು ರೀ 40 ರೂಪಾಯಿ 50 ರೂಪಾಯಿ 60 ರೂಪಾಯಿ ತರ್ತೀನಿ ರೀ. ಅವು ನಾ ಭಾಳ ದಿನ 2 ದಿನ 15 ದಿನ ಹೋಗ್ತಾ ಇಳಿದೇ ಬಿಡ್ತಾವ್ರಿ. 2 ದಿನ 15 ದಿನ ಹೋಗಿ ಇಳಿದು ಬಿಡ್ತಾವ್ರು. ಇದನ್ನೇ ಆಗಲ್ಲ. ಈಗ 2 ದಿನ ತಂಗಿ ಆಲತ್ತದ ನಂಗೆ. ಹಾಗೆ ಕಟ್ಟಿ ಹಾಕ್ಕೊಂಡೇನಿ ರೀ ಅದು ಜೋಗ್ಯಾರ ತಾಳಿ. ಅದಕ್ಕೆ ಇವತ್ತು ಹೋಗಿ ಜೋಗ್ಯಾರ ತಾಳಿ ತರಬೇಕಂತ ತಲ್ಕೊಳ್ತೀನಿ. ತನಕ ನೀರು ಅದೇನು ಕುಡಿಯಲ್ಲ ರೀ. ಹುಡುಗರು ಕೈ ಮುಖ ತೊಳೆದು ಮಾಡಿ ನಾ ಹೋಗಿ ತೊಗೊಂಡು ಬರ್ತೀನಿ. ಅವ್ರ ಮೈ ತೊಳೆದು ನಾನು ಕೈ ಮುಖ ತೊಗೊಂಡು ಜಗಳ ಮೇಲೆ ದೀಪ ಹಚ್ಚಿ ಹೋಗಿ ತೊಗೊಂಡು ಬರ್ತೀನಿ ರೀ. ನೋಡ್ರಿ ನಂಗೆ ಯಾಕಂದ್ರೆ ಅನ್ಸಕತ್ತೆ ರೀ ಫಸ್ಟ್ ನಾನು ಫಸ್ಟ್ ಟೈಮ್ ಹಿಂಗೆ ಇದ್ದಿದ್ದು. ಇವಾಗ ಅದು ಗಂಟು ಹಾಕೊಂಡಿದ್ದೆ ರೀ. ಮತ್ತು ಅದು ಇಳಿದು ಬಿಡ್ತು. ಒಟ್ಟು ನೋಡ್ರಿ ಅಲ್ಲಿ ಹೆಂಗಾಗಿದೆ ಗಂಟು. ಹಾಗಾಗಿ ನಮಗೆ 4-6 ತಿಂಗಳು ಐತೆ ರೀ ಸಣ್ಣ ತಾಳಿ ಬಿಡ್ಸ್ಕೊಂಡು ಬರ್ಬೇಕಂದ್ರೆ ಆಗಲ್ದೆ ಗೊತ್ತದ ರೀ. ನಿಮ್ಗೆ ಎಷ್ಟು ಖರ್ಚು ಅದ ರೀ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಬಿಡಿಸ್ಕೊಂಡು ಬರ್ಬೇಕಂತಂದು ಆಗಲ್ಲ ರೀ. ನಮ್ಗೆ ಏನೋ ಪ್ರಾಬ್ಲಮ್ ಅಂದಿರ್ತಾರೆ ಇಟ್ಟು ಬಂದಿರ್ತೀವಿ. ಅದಕ್ಕೆಲ್ಲ ಟೈಮ್ ಬರಬೇಕು ರೀ. ನಂಗೆ ಆಗಲ್ಲಾಗ್ಯದ ರೀ. 7,000 ರೂಪಾಯಿ ಅದು ಬಡ್ಡಿ ಎಲ್ಲ ಹಿಡಿದು 50,000 ರೂಪಾಯಿ ತಾಳಿಗೆ 1,500 ರೂಪಾಯಿ ಬಡ್ಡಿ ರೀ. ಮತ್ತು ಅದು 7,000 ರೂಪಾಯಿ ತಾಳಿಗೆ 250 ರೂಪಾಯಿ ಬಡ್ಡಿ ಅದ ರೀ. ಅದರದ್ದು ಈಗ 6 ತಿಂಗಳಿಗೆ 1,500 ನೆಟ್ ಆಗ್ಯದ ನನ್ನ ಬಂಗಾರ ದುಕಾನ್ದವ. ಹಾಕ್ಸಿಂಕೆ ಬಡ್ಡಿ ಕಟ್ಟಿ ತರ್ಬೇಕು ರೀ. ಟೋಟಲ್ 9,000 ರೂಪಾಯಿ ಆಗಿರ್ಬೇಕು ರೀ. ತರ್ಬೇಕು ರೀ. ಎಲ್ರಿ 9,000 ರೂಪಾಯಿ ಕೊಟ್ಟು ತರೋದ್ರಿಕಂತ. ಈಗ ಗಾಡಿ ಖರ್ಚಿಗೆ ಇದಕ್ಕೆ ಮನ್ಯಾಗ ಪಾರ್ಗಳಿಗೆ ನಮಗೆ ಮನೆ ಖರ್ಚಿಗೆ ಏನು ಥೋಡೆ ಆಗ್ತದೆ. ಈಗಂತೂ ಆಗಲ್ರಿ. ಯಾಕೆ ಯಜಮಾನ್ರ ಸೀಸನ್ ಮುಗೀತು ಗಾಡಿದು ಬಾಡಿಗೆದು. ಮತ್ತು ಇನ್ನೊಂದು ಏನಂದ್ರೆ ಹಬ್ಬಗಳು ಸ್ಟಾರ್ಟ್ ಆದ್ರು ಮನ್ಯಾಗ. ಶ್ರಾವಣ ಲಕ್ಷ್ಮೀ ಪೂಜಾ ಮತ್ತು ದಸರಿ ಘಟ್ ಹಾಕೋದು ಎಲ್ಲ ಸ್ಟಾರ್ಟ್ ಆಗ್ತಾರೆ. ಗಣಪತಿ ಈಗಂತೂ ರಗಡ್ ಖರ್ಚು ಇರ್ತದೆ ರೀ ಮನ್ಯಾಗ. ಅದರ ಶ್ರಾವಣದಾಗ ಸತ್ಯನಾರಾಯಣ ಪೂಜೆ ಹಚ್ಬೇಕಂತ ಅನ್ಕೊಂಡೇನಿ ರೀ ಸಲ. ಹೀಗಾಗಿ ಸದ್ಯಕ್ಕೆ ಅವರು ಸೀಸನಲ್ಲೇನೆಲ್ಲ ತಾಳಿ ಅಂತೂ ಬಿಡಿಸ್ಕೊಂಬರೋದಾಗಲ್ಲ ರೀ. ಅದೊಂದು ಬೇಜಾರಿ ನಂಗೆ ಫಸ್ಟ್ ಟೈಮ್ ರೀ ಈ ಥರ ಇದ್ದಿದ್ದು. ನಾ ದೊಡ್ಡ ತಾಳಿ ಇಟ್ಟರೆ ಸಣ್ಣ ತಾಳಿ ಹಾಕ್ಕೋತಿದ್ರಿ. ಸಣ್ಣ ತಾಳಿ ಇಟ್ಟರೆ ದೊಡ್ಡ ತಾಳಿ ಹಾಕ್ಕೋತಿದ್ದ. ಹಂಗೆ ಎರಡರೂ ಒಂದೇ ಇಡ್ತಿದ್ದ. ಬಿಟ್ಟರೆ ಇಷ್ಟೆಲ್ಲ ಪರಿಸ್ಥಿತಿ ಒಂಥರ ಇದು ಬಂದು 2 ಇಟ್ಬಿಡ್ತೀನಿ ರೀ. ತಾಳಿ 2 ಇಡ್ತೀನಿ. ಟೈಮ್ ಅದ ರೀ ಎಲ್ಲರಿಗೆ. ಎಲ್ಲದಕ್ಕೆ ಟೈಮ್ ಇರ್ತದೆ ರೀ ಕೆಲಸ. ಇವತ್ತು ನಾಳೆ ಬಿಡಿಸ್ಕೊಂಡು ಬರ್ತೀನಿ ರೀ. ಅದಕ್ಕೆ ಆ ಟೈಮ್ ಬೇಗ ಬರಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಳ್ತೀನಿ. ನೀವು ಕಮೆಂಟ್ ಹಾಕಿ ಆ ಟೈಮ್ ಬೇಗ ಬರಲಿ ಅಂತೇಳಿ ನಾನು ಅದೇ ಕೇಳ್ತೀನಿ. ಬೇಗ ಒಂಥರ ಇದೆಲ್ಲ ಆಗ್ತದೆ ನಂಗೆ. ಅದಕ್ಕೆ ಈಗ ಜೋಗ್ಯಾರ ತಾಳಿ ತರ್ಬೇಕು ಹೋಗಿ ಹೋಗ್ತಾ ಇರ್ತೀನಿ ರೀ. ಬಿಡ್ಸ್ಕೊಂಡು ಬರೋದು ಆಗಲ್ಲ ರೀ ಅಷ್ಟೇ. ಮತ್ತೇನು ಮಾಡೋದ್ರಿ. ಇರ್ತ ತಂದೆ ಬಾಡಿಗೆ ಬಂದಿದ್ದೆಲ್ಲ ಬಗ್ಗೆ ನೋಡ್ರಿ. ನಾಳೆ ಮನೆ ಬಾಡಿಗೆ ಕಟ್ಟಬೇಕು. ಟ್ಯೂಷನ್ ಬಾಡಿಗೆ ಕಟ್ಟಬೇಕು. ಟ್ಯೂಷನ್ 600, ಮನೆ ಬಾಡಿಗೆ 2,600. ಮತ್ತು ಹಂಗೆ ನೋಡಿದ್ರೆ ಭಾಳ ಅವ ರೀ ಕಟ್ಟೋ ರಗಡ. ಹಂಗೆ ನೋಡಿದ್ರಿ ತಿಂಗಳಿಗೆ ನಾವು 20-30 ಸಾವಿರ ರೂಪಾಯಿ ಆದ್ರೆ ಸಾಲಲ್ಲ ರೀ. ಕಟ್ಟವೇ ಆಟಿರ್ತಾವೆ. ಅದು ಗಳಿಸೋರು ಉಳಿಯಲ್ಲ ರೀ. ಹಿಂಗೆ ಬರ್ತಾ ಹಿಂಗೆ ಬರ್ತಾ ರೊಕ್ಕ. ಹಾಗಾಗಿ ನಾನು ಅಂದ್ರೆ ಮಾಡಕತ್ತೀನಿ ಹಾಗೆ ಇಲ್ಲ ಇದು ಮಾಡ್ಸಿನಕ್ಕೆ ತರಬೇಕು ಗೊಳೆ ಮಾಡಿ ತರಬೇಕು ಅಂತೆಲ್ಲತ್ತೀನಿ. ಆಗಲ್ದ್ರಿ. ಮ್ಯಾಗಿನ ತಾಳಿ ಬಿಡ್ಸ್ಕೊಂಡು ಬರ್ಬೇಕಂತ ಬಡ ಅನ್ಸುತ್ತೆ ನೋಡ್ರಿ. ಕಾಣಿಸ್ಕೊತಿರ್ಬೇಕು ನಿಮಗೆ. ತರ್ತೀನಿ ಜೋಗ್ಯಾರ ಒಂದು ಮೇಟ್ ಹೊತ್ತು ಹೋಗಲಕ್ಕ. ನಂದೇನು ಒಮ್ಮೆ ಅದು ಬಂಗಾರ ತಾಳಿನೇ ತರಬೇಕು. ಕೊಟ್ಟು ಒಂದು 9,000 ಹೋದ್ರಗಳಕ್ಕೆ ತಂದು ಹಾಕೋಬೇಕಂತ ನಂದ್ರಿ. ಯಾಕೆ ಇದು ಇಳಿತಾವ ನನಗೆ ಸೆಟ್ ಆಗಲ್ಲ ರೀ. ಜೋಗ್ಯಾರ್ದು ಹಿಂಗೆ ಆಗಾನ ಇಳಿದು ಬಿಡ್ತಾವ, ಜಲ್ದಿ ಇಳಿದು ಬಿಡ್ತಾವ. ನಾ ತರದೇ 30 ರೂಪಾಯಿ 50 ರೂಪಾಯಿ 60 ರೂಪಾಯಿ ತಾಳಿ ತರ್ತೀನಿ ರೀ. ನಾನು ಅದಕ್ಕೆ ಜಲ್ದಿ ಇಳಿತಾವ್ರು. 100 ದೋಸೆ ತಂದ್ರೆ ಇಳಿಯಲ್ರಿ. ನಾ ಬಂಗಾರ ತಾಳಿನೇ ಅದು ಯಾಕೆ ಅಂತ ತರ್ಲಕ್ಕೆ ನಾ ತರಲ್ಲ ರೀ. ಇಟ್ರಿ ನಂದು ನನಗೆ ಬಂಗಾರ ತಾಳಿನೇ ಯಾವಾಗ ಇಟ್ಟು ಬಂದೀನಿ. 8 ರೂಪಾಯಿ ನಾ ಯಾಕೆ ಇಂಥವು 500-600 ಅದೇ 500-600 ರೂಪಾಯಿದಾಗ ಮತ್ತೆ ಏನೇ ಬರ್ತಾವೆ. ಮನೆ ಸಾಮಾನು ಬರ್ತಾವೆ, ಪರವಾಗಿ ಏನೇ ಬರ್ತಾವೆ, ಏನು ಬಟ್ಟೆ ಬರ್ತಾವೆ, ಅದು ಬರ್ತಾವೆ, ಏನೇ ಬರ್ತಾವೆ. ಹಿಂಗೆ ವಿಚಾರ ಮಾಡಿ ನಾ ಇವತ್ತು 500-600 ರೂಪಾಯಿ ಯಾಕೆ ತರ್ಬೇಕಂತ ನಾ ವಿಚಾರ ಮಾಡ್ತೀನಿ ರೀ. ವಿಚಾರ ಮಾಡಿ ನಾ ತಂದಿಲ್ಲ ರೀ ಅಂತ. ಹಾಗಾಗಿ ಆಯ್ತು 30-40 ರೂಪಾಯಿ. ಅದು 30 ರೂಪಾಯಿ ತಂದು ಮನೆ 8 ದಿನ ಐತ್ರಿ. ಈಗ ಮನೆ ತಾಳಿ ತೋರಿಸಿ ಇಟ್ಟು ಏನು ಮಾಡ್ಬೇಕು ರೀ ಅಂದರೂ ಇದು ಅನ್ಸೋದು ನಂಗೆ ತರಬೇಕು ಮಾಡ್ಬೇಕಂತ ಹೇಳಿ. ಅದ್ರ 30 ರೂಪಾಯಿ 40 ರೂಪಾಯಿ 60 ರೂಪಾಯಿ ಯಾಕಂದ್ರೆ ಒಮ್ಮೆ ಒಂದು 100 ದೋಸೆ ಕೊಟ್ಟು ತರ್ಬೇಕಂತ ನನಗೆ ಅನ್ನಿಸ್ತದೆ ರೀ. ಆದ್ರೆ ಈ ಬಿಡ್ಸ್ಕೊಂಡು ಬರ್ಬೇಕು ಬಂಗಾರ ತಾಳಿ ಬಿಡ್ಸ್ಕೊಂಡು ಬರ್ಬೇಕಂದ್ರೆ 30-40 ರೂಪಾಯಿ ತರ್ತೀನಿ ರೀ. ಇದು ಅಂದ್ರೆ ಇದು ಜುಗಾರ್ ತಾಳಿ ಮತ್ತೆ ಮುಂದೆ ಯೂಸ್ ಆಗಲ್ಲ ರೀ ತಂದ್ರೆ. ಹಾಗಾಗಿ ಹಿಂಗೆ ವಿಚಾರ ಮಾಡ್ತೀನಿ ರೀ. ನಾ ಅದು ಆಗಲ್ಲಾಗ್ಯದ ನನಗೆ. ಎಂದು ಬರ್ತೇವೆ ಅನ್ಸೋದು ಗೊತ್ತಿರಿ ಬಂಗಾರ ತಾಳಿ. ಕೈ ಮಕ್ಕಳು ಫೋನ್ ಹಚ್ತೀನಿ ರೀ. ಬರ್ತಾರೆ ಕಟ್ಟಿ ಮಾಡಿಸ್ಕೊಂಡು ಮಾಡ್ಸಿರ್ತೀನಿ ರೀ. ಬ್ಯಾಡ ತೇನ್ರಿ ಕೂದಲೇ ಇದು ಏನ್ರಿ ಸ್ಟೈಲ್ ನೋಡ್ರಿ. ಈ ಕಡೆ ತಿರ್ಗೋಯ್ಜಿ
ಈ ಕಡೆ ತಿರ್ಗೋ. ಈಗ ಬೇತಲ್ ತಗೊಂಡಿಲ್ಲ ಅವ್ರು, ಬೇತಲ್ ತೆಗಿಬೇಕೇನ ಈಗ ನಿನ್ ಮುಂದ? ಎದ್ರ ಬೇತಲ್ರಿ? ಅವ್ರ ಬೇತಲ್ ಮೈ ಬಿ ತೊಳಸು ಚಂದ ಬೇತಲ್ ತೆಗೆದ ಹಳೆ ವಿಡಿಯೋ ಮಾಡು. ನಂಗೆ ಬೇತಲ್ ಬ್ಯಾಡ್ರಿ, ಕೂದಲ್ ಬ್ಯಾಡ್ರಿ ತಲಿ ಮ್ಯಾಗ. ಸ್ವಲ್ಪ ಇರ್ಬೇಕು ಎಲ್ಲ ಯಾಕಡ್ರ ಕಾಣಿಸ್ತಾವ. ಇದು ಯಾಕಡೆ ಕಾಣಿಸ್ಕತ್ತದ್ರಿ? ಹೆಂಗದ ಹೀರೋ ನಮ್ದು ಚಂದ ಕಾಣಲಾಗೇನ್ರಿ? ಹೆಂಗದ ಹೀರೋ? ಅರ್ಧ ಕೂದಲ್ ತಲಿ ಮ್ಯಾಗ ಎಷ್ಟು ಕಟಿಂಗ್ ಮಾಡ್ಸೋದು ಏನಂದ್ರಿ? ಹಂಗೆ ಇರ್ತದ. ನೀವು ದೊಡ್ಡವ್ರ ಇದ್ರಿ ನಡೀತದ್ರಿ. ಬಾಜುಕಿನ್ ಕಟ್ ಮಾಡ್ಬೇಕು ಒಟ್ಟೆ ಸ್ಟೈಲ್. ಫಿಲ್ಮ್ ಹೆಂಗ ಪಪ್ಪರ್ ಸಾಲಾಗ ಹೆಂಗೆ ಇರಲ್ರಿ? ಮಿಲಿಟರಿದಾಗ ಬರ್ತಿಯಾಗಿರ ಸಾಲ್ಯಾಗ ಹಂಗೆ ಮಾಡ್ಬೇಕ್ರಿ. ಮಿಲಿಟರಿ ಅಂದ್ರೆ ಹಂಗೆ ಮಾಡ್ಬೇಕ್ರಿ. ಮಿಲಿಟರಿದಾಗ ಬರ್ತಿಯಾಗ ಮಾಡಕತ್ತಾಳ. ಏಯ್ ಬರ್ಪಿ ಕುಟ್ರಿ ಏ ದಮ್ ದಮ್ ಎದಮ್ ಸರಿ ಪ್ಲೇಟ್ ತೊಗೊಂಡು ಬರ್ತಿಲ್ಲ. ಏಯ್ ಈ ಕಡೆ ಬರತ್ತಳ ಈ ಕಡೆ ಮೈ ತಗೊಳ್ಳೋ ಈ ಕಡೆ ಯಾವ ಏಟ್ ತೊಗೊಂಡ್ರಿ ಕಟಿಂಗ್ ಮಾಡ್ಸಬೇಕ್ರಿ? 60 ರೂಪಾಯಿ ತೊಗೊಂಡ ಬಾ ಕಮ್ ತೊಗೊಂಡ ಅನ್ಸತ್ತೆ. ಇದು ಬೊಗಣಿ ತಗೊಂಪಲ್ಲಿ ನೀರು ಗಿಡಮಿ ಎರಡೇ ಕೊಡೋರಿ ತಿನ್ರಿ ನೀವು. ಮಾರಿ ತಗೊಂಡ್ರಿ ನಾ ದೀಪ ಹಚ್ಬೇಕು. ಎಲ್ಲ ನೋಡಿ ನಾಳೆ ಚಕ್ಕಿ ಮಾಡ್ಲಕ್ಕ ಚಕ್ಕಿ ಬೆಲ್ಲದ್ರ ಮನೆ ಭಾರಿ ಇಷ್ಟ ನಂಗ. ಕಟಿಂಗ್ ರೀ ಕಟಿಂಗ್ ನೋಡಿ ಹೆಂಗ ತೋರಿಸ್ತೀನಿ ನಾನು. ನಾ ಬೇತಲ್ ಕೇಳಿಲ್ರಿ. ನಮಗ್ ಬೇತಲ್ ಬೇಕಾ? ನಿಂದ ಹೇಳ್ಬೇಡ. ಕೂದಲ್ ಬ್ಯಾಡ್ರಿ ನನಗ. ನಮಗ್ ಬೇಕು ನೋಡು. ಕಟಿಂಗ್ ಮಾಡ್ತಾರ ಜರ ಬಿ ಬೇತಲ್ ಕೊಂಡ್ರೆ ಏನಿಲ್ಲ ಒಂಕಡೆಕ ಹೋಗ್ತಾವ ಯಾಕಡೆ ನಿಂದಿರ್ತಾವ. ಹೆಂಗ ಅವ ಅರ್ಧ ಕೂದಲ್ ತಲೆ ಮ್ಯಾಗ ಇಟ್ಟು ಕಳ್ಸನಲ್ರಿ. ಹಂಗೆ ಇರ್ತದ. ಇವ್ರ ದೊಡ್ಡವ್ರ ನಿಮ್ಮಂಗ ಇರೋದ್ರ ಏನ್ ಹೇಳ್ಬೇಕು ಗೊತ್ತೇನು? ಈ ತರ ಮಾಡ್ರಿ ಆ ತರ ಮಾಡ್ರಿ ಅನ್ನು ಹೇಳೋದಿಲ್ಲ ಪೂರ್ತಿ. ನನಗೆ ಅದಕ್ಕೆ ಹೇಳ ಬಂದಿನ್ರಿ ನಾ ಕಟಿಂಗ್ ದುಕಾನ್ದಾನಿಗೆ. ಹಂಗ ಹೇಳೋದಿಲ್ಲ. ಈ ಕಡೆ ಇದು ಬೇಕು ಸ್ಟೈಲ್ ಬೇಕಾದ ಏನು ಹೇಳೋದಿಲ್ಲ. ಅವ ಹೇಳಿದ್ನಲ್ಲ ಗೊತ್ತೇನು? ನಮಗ್ ಮಿಲಿಟರಿ ಕಟ್ ಬೇಕು. ಅವ್ರ ಐಶಬಲ್ ಮಾಡ್ತಾರ. ನೀವ್ ಹೇಳೋದ್ ವಿಧಾನ ಬ್ಯಾರೆ ಹೇಳ್ತೀರಿ. ಇಲ್ರಿ ಅವ ಹಿಂಗ ಕಟ್ ಹೊಡೆಯಲ್ಲ ಅಂದಿದ್ದಂದ್ರ ಆಯ್ತು ಬರೀ ಚಮನ್ ಮಾಡತ್ತಿದ್ರನ ಅವ ಹ್ಞೂ ಅಂದಾನ್ರಿ. ಅವ ಬೇತಲ್ ಹಿಂಗೆ ಹೊಡಿತೀನಿ ಅಂತ ಹೇಳೇನ್ರಿ. ಅಲ್ಲಿ ಮುಟ್ಬಿಡ್ತಾರೆ ಹೋಗ್ಯಾವ್ಯಾರು ನೀರಿಡ ಎಪ್ಪಿಲು ಬಾದಿ ತೊಂಬದು ನೀರಿಡೋದು. ಅವ್ರ ಅಕ್ಕ ಮುಂಜಾನೆ ಸುಟ್ಟು ಅಲ್ಲೇ ನೋಡ್ರಿ ಫ್ರೆಂಡ್ಸ್. ಹೇಳಿ ಸಾಕಾಯ್ತು. ಅವ್ರ ಅಕ್ಕ ಅಲ್ಲೇ ಮುಂಜಾನೆ ಸುಟ್ಟು ಎತ್ತರಗಳು ನಿಮ್ಮ ಹಿಂದಿರ್ತಾವ. ಆ ಬೊಗಣಿ ತೊಂಬಾರೆ ನೀರಿಂದು. ನಂಗೆ ಫೋನಿಗೆ ಅಂದನ್ರಿ ಹಿರೇಶ ಇದು ನಿನ್ನ ಪ್ರಕಾರ ಕಟ್ಟಿಂಗ್ ನೀ ಹೇಳ್ದಂಗೆ ಕಟ್ಟಿಂಗ್ ನಿನ್ನ ಮನ್ಸಿನ ತಕ್ಕ ಆಗ್ಬೇಕಾದ್ರೆ ಆ ಮ್ಯಾ ದೇವ್ರು ಇಳಿದ್ರೆ ತೆಳಗತ್ತ. ನಾನೀಗ ನನ್ರಿ ನಂಗೆ ಹೇಳಿ ಬಂದೇನತ್ತ ನಾನು ಹೇಳೇನಪ್ಪ ಅವ್ನಿಗೆ ಕಟ್ಟಿಂಗ್ದವ್ನಿಗೆ ಹೇಳಿ ಮಾಡಿ ಬಂದಿನಿ. ಮಾಡಲ್ಲ ತರಿ ಕಡ್ಸ್ಕೊಬಣ್ಣಿ ಸೀದಾ ಹೇಳೋದ್ರಿ 0% ಮಷಿನ್ ಹಚ್ಚ್ರಿ. ಈ ತರ ಹಿಂಗ್ ಪೂರ್ಣ ಚಮನ್ ಮಾಡಿದ್ರ ಪೂರ್ಣ ಚಮನ್ ಮಾಡ್ತಾರ. ಕೂಗಲಿಡೋರು ನೆತ್ತಿನ ಹಂಗೆ ಹೇಳಿನ್ರಿ ನಾ. ಹಂಗೆ ಹೇಳಿದ್ರ ಅವ್ರು ಹಂಗೆ ಮಾಡ್ತಾರ. ನೀವ್ ಹೇಳಲ್ಲ ಹಂಗ. ನಾ ಏನು ಹೇಳಿ ಸಣ್ಣದಿನ ನಾ ಇದು ಏನು ಹಿಂದೆ ನೋಡ್ರಿ ಹಂಗೆ ರೀ. ನೀ ಹೇಳೋದು ಹೆಂಗೆ ಹೇಳೋದು ಹಿಂಗೆ ಬ್ಯಾಂಗ್ ಬೀಳ್ಬೇಕು ನೋಡ್ರಿ ಜರ ಹಿಂಗೆ ಸೈಡಿಗೆ ಇದು ಬೀಳಾಕಿರ. ನಾ ಹಂಗೆ ಹೇಳಿಲ್ರಿ ನೀವು ಹಂಗೆ ಅಂತೀರಲ್ರಿ. ನಾ ಏನು ಹೇಳಿ ಬಂದಿಲ್ಲ ಅವನಿಗೆ ಪೂರ ಪೂರ ಚಟ್ 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 ಮಾಡ ಅಂದಿಲ್ರಿ. ಹಾಂ ನೋಡೋಣ ವಿಜಯ್ ಚಟ್ ಮಾಡಿ ಕೊಡ್ಬೇಕು. ಏ ವಿಜಯ ಕೂದಲು ಹೊಸ ಹಂಗೆ ಅವಲ್ಲ ತಲೆ ಮ್ಯಾಗ ಚಂದಿಲ್ಲ. ಈಗ ಇನ್ನೂ 4 ದಿನ ಕೂದಲು ಬರ್ತಾರೆ ಅದ್ರ ಹಿಂಗೆ ಹಿಂಗೆ ಮಾಡ್ಕೋತ. ನಿಮ್ಮಂಗೆ ದೊಡ್ಡವ್ರವ್ರು. ಹಾಂ ರೀ ಏನ್ರಿ ಅವ್ರ ಕಡೆ ಪದ್ಧತಿ ತಿನ್ನಲ್ಲ. ನೀನು ತಿಳಿದಂದ್ರೆ ಬರ್ತಾವಪ್ಪ ಅನ್ಕೊಂಡಿದ್ದಿಲ್ಲ ಬಿಡ್ರಿ ನಾ. ಈ ಸಣ್ಣ ಮಾಡಿ ಕಟ್ ಹೊಟ್ಟಿಗೆ ಬರಲ್ರಿ ಅವ್ರಿಗೆ. ಬರ್ತದೆ ಮತ್ತೆ ಕೆಲಸ ನೀನೇ ಒಂದು ಕಟಿಂಗ್ ದುಕಾನ್ ತೆರೆಯಲ್ಲ. ಸುಮ್ಮನೆ ಕುಸ್ಕೊಳ್ಳಿ ಸೊಪ್ಪ ಹೋಗ್ತದ. ನಿನಗೆ ಹೆಂಗೆ ಬೇಕು ಹಂಗೆ ಕಟಿಂಗ್ ಮಾಡ್ಬೋದು ನೀ. ನಾವು ಹೇಳ್ದ ಮಾಡಿದ್ರೆ ಆಗ ಹೋಗ್ತದಲ್ರಿ. ಅವ್ರು ಹಿಂಗ್ಯಾಕೆ ಮಾಡ್ತಾರಿ ಕಟಿಂಗ್ ದುಕಾನ್ದಾರು? ಅವ್ರದ್ದು ಹಿಶೋಬಿಲ್ಲ ಅಂದ್ರೆ ಅವ್ರು ಮಾಡೋದು ಕಟಿಂಗ್ ಚಂದ ಕಾಣಿಸ್ಬೇಕು ಮಂದಿಗೆ. ಗ್ರಾಹಕ ನಾವು ಕೊಡ್ತೇವೆ ಮಂದಿ ಕೊಡ್ತಾರೆ ಅವ್ರಿಗೆ. ಅದು ಯಾರು ಇರಲಿ ಯಾರು ನೋಡೋರು ಬೇರೆ ಮಾಡ್ಕೊಂಡಿದ್ದು ಕಟಿಂಗ್ ಇದು ಎಲ್ಲಿ ಮಾಡ ಯಾರು ಕೇಳ್ತಿರ್ಬೇಕ್ರಿ ಅದು ಇಲ್ಲಿಲ್ರಿ ಮಾಡ್ಸಿರಿ ಇಲ್ರಿ ಇಲ್ಲಿ ಇಲ್ಲಿ ಡಬಲ್ ಕಟ್ರೆ ಹೊಡಿಸ್ಬೇಕಿಲ್ರಿ. ಅಲ್ಲೂ ಅರ್ಜನ್ ಹ್ಯಾ ಮಾಡ್ತಾರಿ ಹಿಂಗ್ರಿ. ಎಲ್ಲಿ 2 ಕಂಬ ಹೊಡೆದ ನೋಡ್ರಿ ಅದು ಹಿಂಗೆ ಹೊಡಿತಾರೇನ್ರಿ. ಅದು ಹಿಂಗೆ ಎಷ್ಟು ಚಂದ ಬರ್ಬೇಕ್ರಿ ಹಿಂಗೆ ರೇಗ ಕಾಣಿಸ್ಬೇಕ್ರಿ. ಏನು ಪಪ್ಪ ಒಂದಿಡ್ರಿ ಒಂದ್ರದಾಗ ಇಬ್ರು ಹಚ್ಕೋರಿ. ಐತ್ರಿ ಫ್ರೆಂಡ್ಸ್ ಕಿರಿಕಿರಿ ಕಿಡ ಏನ್ ಕಿರಿ ನಾ ಮುಂದಿನ ಸಲ ನಾನೇ ಹೋಗ್ತೀನಿ ರೀ.
ಮುಂದಿನ ಸರಿ ಅದಕ್ಕೆ ಆಯುಷ್ಯನಾಗ ನಾನು ಕಟಿಂಗ್ ಗಿಟಿಂಗ್ ಮಾಡ್ಕೊಂಡ್ ಬಂದ್ರೆ ಪಾರ್ಗಳಿಗೆ ಅಜ್ಜಿ ಬಾತ್ ಹೋಗಲ್ಲ ನಾ ಪಾರ್ಗಳಾಯ್ತು ನೀ ಐತಿ ನಿನ್ನ ಕಟಿಂಗ್ ಐತಿ ಇಲ್ಲ ಇಲ್ಲ ನಾನೇ ಮಾಡಿಸ್ಕೊಂಬರ್ತೀನಿ ನಾವು ಹೋದ್ಸಲ ಮಾಡಿಸ್ಕೊಂಬಂದಿನ ವಿಡಿಯೋದ ನೋಡಿಲ್ಲನ್ರಿ ನಾ ಬರೀ ಮಾಡ್ಕೊಂಡು ಫೋಟೋ ಹಿಂಗೆ ಚಮನ್ ಮಾಡೀನಿ ಚಮನ್ ಆದ್ರೆ ಚಟ್ ಮಾಡಿಲ್ರಿ ಅದಕ್ಕೆ ನೀನೇ ಮಾಡಿಸ ಸಣ್ಣ ಜಗಳ ನಡೆದೋಡ್ರಿ ಕಟಿಂಗ್ ಕಾಲಾಗ ನಮ್ಮ ಮನ್ಯಾಗ ಮತ್ತೆಲ್ಲ ಸಾಕಿ ಹಾಂ ರೀ ಹಚ್ಕೋ ಇದಿಷ್ಟು ನೀನೆ ಅದಕ್ಕೆ ಹೋಗಂದಿತ್ತು ನಾ ಬಿ ಸುಮ್ಕಿನ ಹೋದ ಹಿಂದೆ ನೀವು ಒಲ್ಲಂದ್ರೆ ಹ್ಯಾಂಗ ಹೋದ್ರಿ ನಾನೇ ಮಾಡ್ಕೊಳ್ಳೋದಿತ್ತು ಇಲ್ರಿ ಫ್ರೆಂಡ್ಸ ಮನ್ಯಾಗ ಈರೇಸ್ ಆಗ್ಲಿ ಇಬ್ರು ಬರಲ್ರಿ ಕಟ್ಟಿಂಗ್ ಮಾಡ್ಸಕ್ಕೆ ಪರಗಳಿಗೆ ಬರಲ್ಲ ನನಗೆ ಕಳುತ್ತಾರೆ ಯಾಕಂದ್ರೆ ಇಟ್ಟು ಗೋಜ್ ಇರ್ತದ್ರಿ ನಂದು ಇದು ಗೋಜ್ ಕರೆಕ್ಟ್ ಅದ ನಂದು ಅರ್ಧ ಕೂದಲು ತೆಲಿಮೆಗೆ ಇಟ್ಟಾರಿ ಕಟ್ಟಿ ಕೂಗಲಿಲ್ಲ ನಾನು ಬರೇ ಸೈಡ್ ಆ ಮನಿ ಮಷಿನ್ ತಂದು ನಾವೇ ಮಾಡ್ರಿ ಬರ್ತಲ್ರಿ ಸೈಡಿ ಅದಕ್ಕೆ ನೀನೇ ಮಾಡಿದ್ರು ಅಲ್ರಿ ಹೇಳ್ತಲ್ಲ ನನಗೆ ಅವಲ್ರಿ ಅವ್ರು ಹಂಗೆ ಅರ್ಧ ಚಮಾನ್ ಮಾಡೋದೇನದ ನಾವೇ ಮಾಡಿದ್ರೆ ಆಗೋತ್ತಲ್ರಿ ಸುಮ್ಮನೆ ಕಷ್ಟ ಕೊಡ್ತೀವಿ ಹಾಂ ರೀ ನಮಗೆ ಅದಕ್ಕೆ ಕಷ್ಟ ಕೊಡ್ತೀವಿ ನಾ ಯೂಟ್ಯೂಬ್ ಪಾರ್ಗಳವು ಏನು ಹಿಂಗೆ ರೀ ನಾ ಇದೇ ಕಟ್ಟಿಂಗ್ ದುಕಾನ್ದವನಿಗೆ ಒಂದಿನ 2 ಸಲ ಮಾಡ್ಕೊಂಡ್ ಬಂದೀನಿ ರೀ ಕಟ್ಟಿಂಗ 2 ಸಲ ರೀ ಹಿಂಗೆ ಮಾಡಿ ಕಳುವಿದ ಈಗ ಹೋದವನಿಗೆ ಹ್ಞೂ ರೀ ಮತ್ತೆ ಅವ್ನಿಗೆ ಗೊತ್ತ ಹೆಂಗಾಲಿಲ್ಲ ಇವ ಇದ್ದಿದ್ದಿಲ್ಲ ಅವಾಗ ಬೇರೆ ಕಟ್ಟಿಂಗ್ನಾಗ ಇದ್ದೀನಿ ಯಾರಿಗೆ ಗೊತ್ತ್ರಿ ಏಯ್ ಹೇಗಪ್ಪ ಹಚ್ಕೊಂಡು ಎತ್ತಿಗೆ ಪಡದ ಎಲ್ಲ ಕಡೆ ಹಚ್ಕೊಂಡು ಏ ಬಟ್ಟೆ ಕಳಿರೋ ನಾನು ಹಾಕ್ತೀನಿ ಬರ್ಚಾಕ ಹೋರಿ ಬಟ್ಟೆ ಕಳೀರಿ ಅಮ್ಮ ಹೇಳೋಣ ಹಿಂಗೆ ಮಾಡಿ ಕಳುವನ್ರಿ ಪಿಲ್ಲಿ ಇದ್ರು ಮತ್ತೆ ಹೋಗಿ ಚಮನ್ ಮಾಡ್ಕೊಂಡ್ ಬಂದೀನಿ ರೀ ನಾ ಸಾಕು ಏನಾಗಬೇಕು ಬಿಡಿ ಅವ ಸಣ್ಣ ಅಂದ್ಬೇಕು ತಲೆ ಮ್ಯಾಗ ಕೂದ್ಲು ಹಂಗೆ ಇಟ್ಟುನ್ರಿ ಯಾವಾಗ ಹೇಳ್ರಿ ಅದು ಸೈಡ್ ಕಟ್ ಹೊಡಿ ಅಂದಿನ ಅಂತೇಳಿ ಹೊಡೆಯಲ್ಲ ತಿಳ್ಬೇಕ್ರಿ ನಾನು ಸಣ್ಣ ಮಾಡಿದ್ರೆ ಹೊಡೆಯಲ್ಲ ತಿಳ್ಬೇಕ್ರಿ ಒಡಲ್ಲ ಅಂದ್ರೆ ಮತ್ತೆ ಅವ್ರು ಹೊಡಿತಾರ ಮುದ್ದಾಮ್ಲೆ ನಾವು ಏನು ಹಿಂದಿನ ಬಿ ಇದು ಕಮ್ಮಿ ಮಾಡೋದ ಏನಂತ ಗೊತ್ತಾ ಎದ್ ನಿಂದಿರ್ತಾವ ಒಂದನ್ರಿ ಏ ಅದ್ರ ಅದೇ ಹೇಳ್ತಾರ ಡೈಲಾಗ್ ರೀ ಅವ್ರು ಏನೇನು ಹೇಳ್ತಾರೆ ಹೇಳ್ರಿ ಇವನೇ ಹೂ ಅಂದಾನ್ರಿ ನನಗೆ ಮನೆ ಕಟ್ಲತ್ತಾರೆ ಇಂಜಿನಿಯರ್ ನಿನ್ನ ಇಸವಿಲ್ ಮನೆ ಕಟ್ಟಲ್ಲ ಅವರು ರಾಕ್ಯಾರ ನಾವು ಕೊಡ್ತೀವಿ ಇಲ್ರಿ ನಿನ್ನೆ ಕಟ್ಕೋ ನಿನ್ನೆ ಇಟ್ಟಂಗಿಟ್ಟು ನಿನ್ನೆ ಗಿಡವತ್ತು ಇಲ್ರಿ ನಾವು ಹೇಳ್ತೀವಿಲ್ರಿ ನಮ್ಮ ಮನೆ ಹಿಂಗೆ ಬೇಕಂದ್ರೆ ಅವ್ರು ಕಟ್ಟಿರ್ತಿರ್ಬೇಕಲ್ರಿ ಬರೋಬರಲ್ಲ ಏನು ಅವ್ರ ಪ್ರಕಾರ ಕಟ್ತಾರನ್ರಿ ಬರೋಬರಿ ನೀ ಇಂಜಿನಿಯರ್ ಅಂದ್ಕೊಳ್ಬೇಕ ನೀನೇ ಮಾಡ್ಬೇಕೇನಿಲ್ಲ ಏಯ್ ಸುಮ್ಮ ಏ ಗರಂ ತಂದಮ್ಮ ತರಲ್ಲ ತರ ಮುಟ್ಬೇಕು ನೋಡಿ ತಂದಾನೆ ತಕ್ಕತ್ತಲ್ಲ ತಂದೆ ತಕೋ ನಿಮಗೆ ಗರಂ ನೀರು ಕೊಡ್ತಾವ ನಿಮ್ಮ ಅವ್ವ ಹೇಗಪ್ಪ ಕರಿ ಮರ ಏರ್ ಕಮ್ಮ ಕಾಣತ್ತೀರಿ ತಂದಾನಿಲ್ಲ ಹಾ ಮಮ್ಮಿ ನಿಮ್ಗೆ ಗರಂ ನೀರು ಕೊಡ್ತಾವ ನನಗೆ ತಣ್ಣ ನೀರು ಕೊಡ್ತಾವ ನೀವು ಯಾವ ನೋಡ್ರಿ ತಣ್ಣೀರೇ ತಗೋತೀರಲ್ರಿ ಇಲ್ಲೋ ಹಾಂ ರೀ ಏಯ್ ಸುಂಪುರ ನಾವು ಗರಂ ನೀರು ತರ್ತೀನಿ ನಮ್ಮ ಏಯ್ ಉಚ್ಚಿ ಹ್ಯಾಂಗದ ಹೊಯ್ಯದ ನೀ ಹೊಯ್ ನಿಂದ್ರಿಸ್ಬಾರ್ದು ಈಗ ನೀರು ಹಾಕಲೆ ಅಡಿ ಚಮ್ ನೀರು ತೊಗೊಂಡು ಫ್ರೆಂಡ್ಸ್ ಏನೋ ಮೈನೇ ತಗೋಬೇಕು ಖರೆ ಅಂದ್ರೆ ಹ್ಞೂ ಈ ವಿಡಿಯೋ ಮಾಡತ್ತಲ್ಲ ಈಗ ಮೈ ತಗೋಬೇಡ ಪೈಲ ನೆತ್ತಿ ತಗೋಬೇಕಂತ ತಗೊಳ್ಬೇಕು ಹಿಂಗ್ರಿ ಬಟ್ಟೆ ಕಡೆ ನಿಂದ್ರಬೇಡ ಅಂತೇಳಿ ಯೂಟ್ಯೂಬ್ ತೊಗೊಳಲ್ಲ ಹೌದೌದ್ರಿ ಇಲ್ಲಾಂದ್ರೆ ನಿಂದಿರ್ತಿದ್ರೇನ್ರಿ ಹ್ಞೂ ನೋಡ್ರಿ ಹೋಮ್ಮ ನಾ ತಕ್ಕ ಗರಂ ನೀರು ತರ್ತೀನಿ ಅಂತ ತೊಗೊಳತ್ತೀರಿ ಮತ್ತೆ ಮೈ ತಗೋಬೇಕಿಲ್ಲ ಈ ಸಾಗ್ಯಾರ ಮೈ ತೊಗೋಬೇಕು ನಾನ ತಕ್ಕತ್ತ ಕಳಿಸ್ತೀನಿ ನಾನ ತಕ್ಕ ಈರೇಶದ ಭಾಳ ಡೇಂಜರ್ ಬೈತಿದ್ರಿ ಅವನಿಗೀಗ ಅದಕ್ಕೆ ಅಂದನವ ನನಗೆ ಮಾಮಾರಿ ಹೋಗ್ತೀರಿ ನೀವು ಖರೆ ಜರ ಸಂಭಾಳಿಸತ್ತ ಕಟಿಂಗ್ ಮಾಡ್ಸಕ್ ಹೋಗ್ಬಿಡತ್ ಮೊದ್ಲು ಹೇಳೇನ್ರಿ ಅದಕ್ಕೆ ನಾ ವಿಚಾರ ಮಾಡತ್ತಿತ್ತು ನನಗೆ ಒಂದು ಫೋನ್ಯಾಗ ಅದೇ ಹೇಳೇನು ಮಾಮ ಕಳಿಸಿದ್ವಿ ನಾನ ತಕ್ಕತ್ತ ಇದ್ರ ಓದ್ತಿದ್ಲಿ ಅವ ನೀವು ಬೈದ್ರೆ ಅಲ್ಲೇ ಬಿಡ್ತೀನಿ ಹೋಗ್ತಿಲ್ಲ ಏ ಬಚ್ಚವ ನಾನ ತಕ್ಕ ಪಪ್ಪ ತೊಳಿತಾರಿ ಮಗ ನಾನ ಈಗ ಬೈಸ್ಕೊಂಡ್ರೆ ಕಟಿಂಗ್ ಮಾಡ್ಸ್ಕೊಂಬಂದು ನಾನ ತಕೋತ ನಾನ ಹೊಡಿತೀರೋಣ ಭಾಳ ನೀರು ಹಾಕ್ತಿಂದಮ್ಮ ಪಪ್ಪ ತೊಳಿತಾರ ತಳ್ರಿ ನೀರು ಅದಕ್ಕೆ ಹಂಗ ಚಂದ ದಾಡಿ ಚಂದ ಕಟಿಂಗ ಹಾಂ ಮಾಡ್ಕೊಳ ಯಾಕ್ರಿ ಚಂದ ಕಾಣಿಸ್ತಿರತ್ತೇಳಿ ಹ್ಞೂ ಚಂದ ಕಾಣಿಸ ಹಿಂದೆ ಹೆಸರು ಬಂದ ನೀವು ಚಂದ ಕಾಣಿಸ್ತಾರೆ ಹಿಂದೆ ಹೆಂಗಸರು ಬೆನ್ನ ಹತ್ತಾರಿ ಅದಕ್ಕೆ ಮಾಡ್ಕೊ ಹಾಂ ನೀರು ತುಂಬ ಯಾರು ಬೆನ್ನ ಹತ್ತಾರಿ ಯಾರು ಬೆನ್ನ ಹತ್ತಾರಿ ಹ್ಞೂ ನಂಬರ್ ಕೊಡ್ರಿ ಹಾಂ ಸಂಜೆ ಮಾಡಿ ಬೇಕಾ ಶನಿವಾರ ಭೇಟ ಹಚ್ಚತ್ತಾರನ್ರಿ ಹ್ಞೂ ಎದಕ್ಕೆ ರೀ ಮಾತಾಡ್ಲಕ್ಕ ಏನೇನು ಮಾತಾಡ್ತೀರಿ ಡ್ರೈವರ್ ಲೈಫ್ನಾಗ ಹಿಂಗೆ ಭಾಳ ಪ್ರಾಬ್ಲಮ್ ಇರ್ತಾವ ಏನು ಗೊತ್ತಿಲ್ಲ ಹ್ಞೂ ಅದಕ್ಕೆ ಚಲೋ ಇರಲ್ಲ ಏ ನಮ್ಗೆ ಅಂಥ ಪ್ರಾಬ್ಲಮ್ ಇಲ್ಲಪ್ಪ ನಮ್ಮ ಯಜಮಾನ್ ಅಂತ ದಂಧೆ ಮಾಡಿಲ್ರಿ ಅದಕ್ಕೆ ಗೊತ್ತಿಲ್ಲ ರೀ ಅಂಥ ಪ್ರಾಬ್ಲಮ್ ಇಲ್ರಿ ತಲ್ರಿ ನೀರವ್ರಿಗೆ ಏನ್ ಅನ್ಕೋಬೇಡ್ರಿ ಬೇಡ ಸುಮ್ ಕಾಮಿಡಿ ಡ್ರೈವರ್ ಲೈಫ್ ಅಂದ್ರೆ ಹಂಗಲ್ರಿ ಎಲ್ಲಾರು ಹಂಗೆ ಇರ್ತಾರಂತಲ್ರಿ ಸುಮ್ ಅಂದ್ರೆ ಕಾಮಿಡಿ ಕಾಮಿಡಿ ಅಂದ್ರೆ ಸೀರಿಯಸ್ ತಗೊಳ್ರಿ ಸೀರಿಯಸ್ ತಲ್ರಿ ನೀರ
ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗಿ 100 ರೂಪಾಯಿ ತಂದೆ ನೋಡ್ರಿ, ಇದಕ್ಕೆ 100 ರೂಪಾಯಿ ರೀ. ಅಲ್ಲಿ ಏನು ಮಿಸ್ಟೇಕ್ ಆಯ್ತು ಗೊತ್ತ್ರಿ, ಇದಕ್ಕೆ 120 ರೂಪಾಯಿ ನೋಡ್ರಿ, ದಸ್ತಿ 20 ರೂಪಾಯಿ, ಅಕ್ಕಿ 90 ರೂಪಾಯಿ ನೋಡ್ರಿ, 110 ರೂಪಾಯಿ ಹೊಡಿಬೇಕಿಲ್ರಿ ನಾ 120 ರೂಪಾಯಿ ಹೊಡೆದ್ರಿ. 120 ರೀ, 20 ಇಲ್ರಿ, ಇದಕ್ಕೆ 90 ರೂಪಾಯಿ, ದಸ್ತಿ 20 ರೂಪಾಯಿ, 110 ರೂಪಾಯಿ ಐತಲ್ರಿ. ನಾ 110 ಹೊಡಿಬೇಕಿಲ್ರಿ, 120 ಹೊಡೆದೀನಿ. 10 ರೂಪಾಯಿ ಸಲಕ್ಕೆ ಮತ್ತೆ ಹೋಗಿದ್ದೀರಿ. ಹೋಗ್ಬೇಕಂದ್ರಿ ಬೈತದ್ ಬಿಟ್ರು. ಇದಕ್ಕೆ 120 ನೋಡ್ರಿ, ನಾನು 90 ರೂಪಾಯಿ ಮಾಡಿದ್ರು, 90 ರೂಪಾಯಿ ಮಾಡಿದ್ರು. ಇದು ಹೆಂಗದ 10 ರೂಪಾಯಿ ಬಿಟ್ಟು ಬಂದ್ರಿ, ಹೋಲ್ ಬಿಡು ಅಂತ ಮಾತು ಇಲ್ಲ ಹೋಗ್ತಿದ್ರಿ ಮತ್ತೆ ಬೈತಿರ ಹಿಂಗೆ ಬಂದರಿ. ಕೊಡು, ಅರ್ಧ ಅರ್ಧ ತಿಂಡಿ. ಇದು ಹೆಂಗೆ ಕಾಣಿಸುತ್ತದ ಕಮೆಂಟ್ ಹಾಕ್ಬೇಕು ಅನ್ಸ. ಬಂಗಾರ ತಾಳಿ ಯಾವಾಗ ಬಿಡ್ಸ್ಕೊಂಬರಂದ್ರಿ? ಬಂಗಾರ ತಾಳಿ ಯಾವಾಗ ನಮ್ಗೆ ಇದನ್ನೇ ಬಂದಲ್ರಿ ಮನೆ ಮುಂದೆ ಗಾಡಿ ರೀ, ಮಹಾಲಕ್ಷ್ಮಿ ಬಂದಾಳ್ರಿ, ಅದಕ್ಕೆ ಜರ ಟೈಮ್ ಹತ್ತಿರ ಬಿಡಿಸ್ಕೊಂಡ್ ಬರ್ಲಕ್ಕ. ಇದಕ್ಕೆ 100 ರೂಪಾಯಿ ಕೊಟ್ಟು ತೊಗೊಂಬಂದಿ ನೋಡ್ರಿ. 100 ರೂಪಾಯಿ ರೀ, ಎಷ್ಟು ದಿನ ಹೋಗ್ತಾ ಗೊತ್ತಿಲ್ಲ, ಜರ ಬಿಡಿಸ್ಕೊಂಡ್ ಬರ್ತೀವಿ ರೀ, ತಾಳಿ ಬಿಡಿಸ್ಕೊಂಡ್ ಬರ್ತೀವಿ, ಸಣ್ಣದಾದ್ರೆ ಬಿಡಿಸ್ಕೊಂಡ್ ಬರ್ತೀವಿ ಹತ್ರ, ಹಂಗೆ ಇರಬಾರ್ದು. ಇದು ಈಗ ಅಲ್ಲಿ ಸಿಂಪಲ್ಲಾಗೂ ಇದ್ದು ರೀ, ಅದನ್ನು 100 ರೂಪಾಯಿ ಅಂತ, ಇದಕ್ಕೆ 100 ರೂಪಾಯಿ ಅಂತ, ಹಾಗಾಗಿ ಇದೇ ತೊಗೊಂಬಂದಿರಿ ಚಾರ್ಜ್ ಚಂದ ಕಾಣಿಸ್ತು ಅಂತೇಳಿಕೆ. ಇವತ್ತಿನ ಲಾಗ ಇಂಡಿಗೆ ಏನು ಮಾಡ್ತೀನಂತ್ರಿ, ನಾವು ಗಂಡಾಯ್ತಿ ಮಧ್ಯದ ಜಗಳ ಹಂಗಡಿ ಕಮೆಂಟ್ ಹಾಕಿ ಹೊಡೆ ಕಡೆ ಮಾಡ್ತಾರೆ, ಹೊಡೆ ಕಡೆ ಮಾಡ್ತಾರೆ ನನಗೆ ಕಟಿಂಗ್ ಸಲ ಹೊಡೆ ಕಡೆ ಮಾಡ್ತಾರೆ ನನಗೆ. ಹಾಂ ನೀನೇ ಹೋಗ್ತಾ ಕಟಿಂಗ್ ನಾನೇ ಓದ್ತೀನಿ ರೀ. ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತಾ ಕಮೆಂಟ್ ಹಾಕ್ಲಿಕ್ಕೆ ಅನ್ಸ. ಮತ್ತು ಮುಂದಿನ ಬ್ಲಾಗ್ಗಳಿಗೆ ಏನಂದ್ರೆ ಶೇಂಗಾ ಚಟ್ನಿ ಮಾಡತ್ತಾರೆ, ಅದು ಮುಂದಿನ ಬ್ಲಾಗ್ಗಳಿಗೆ ಶೇರ್ ಮಾಡ್ಕೊತೀನಂತ್ರಿ. ಈಗೊಮ್ಮೆ ಮಾಡಿದವ್ರು ನೆನಪಿದ್ದಿರ್ಬೇಕು, ಹಿಂದಿನ ವಿಡಿಯೋದಾಗ ಅದ ರೀ, ಇನ್ನು ನಮ್ಮ ವಿಡಿಯೋ ನೋಡೋರು ಗೊತ್ತಿರ್ತದ. ಶೇಂಗಾ ಚಟ್ನಿ ಮಾಡಿದೆವು, ಶೇಂಗಾ ತೊಗೊಂಡು ಬೇಡ ಕೊಡಲ್ಲ ನನಗೆ ಮುಂದಿನ ಬ್ಲಾಗ್ಗಳಿಗೆ ಶೇಂಗಾ ಚಟ್ನಿ ಬಾಯ್.